ನಮಸ್ಕಾರ, ನಾನು ನಿಮ್ಮ ಡಿ ರೈಡರ್. ಇವತ್ತು ನಾನು ಹೊರಟಿದ್ದೀನಿ ಒಂದು ಒಳ್ಳೆ ಜಾಗನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಟ್ರೆಕ್ಕಿಂಗು ಆಗಬೇಕು, ಒಂದು ಒಳ್ಳೆ ಫಾಲ್ಸ್ನು ನೋಡಬೇಕು ಅಂದರೆ ಈ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ತುಂಬಾ ಲೆಂತಾಗಿದೆ, ನೋಡಬೇಕಾಗಿರೋರು ಪೂರ್ತಿ ಟ್ರೆಕ್ಕಿಂಗ್ ಎಲ್ಲ ಯಾವ ರೀತಿ ಇರುತ್ತೆ, ಆ ರೋಡು ರಸ್ತೆ, ಆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ನ ನೀವು ಕಂಪ್ಲೀಟ್ ಈ ವಿಡಿಯೋಲಿ ನೋಡ್ಬೋದು. ಇಡೀ ಫ್ಯಾಮ್ಲಿ ಜೊತೆ ನಾನು ಈ ಟ್ರಿಪ್ನ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನಾನಿವಾಗ ಒಂದು ಆಟೋ ಮಾಡ್ಕೊಂಡು ಟುಕ್ ಅಂತ ಹೇಳ್ತೀರಾ, ಇದು ಆಟೋ ಅಂತ ಹೇಳ್ತೀವಿ. ಈ ಆಟೋಲ್ಲಿ ನಮ್ಮ ಪ್ರಯಾಣ ಇವಾಗ ಹೊಂದಿದ್ದೇವೆ. ಈ ಪ್ರಯಾಣ ಜೊತೆ ಪೂರ್ತಿ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಅನ್ನೋದು ನೋಡಿ. ಇಡೀ ಗ್ಯಾಂಗ್ ಎಲ್ಲ ಇಲ್ಲಿಂದ ಇದೆ. ಬೇರೆ ಕಡೆಯಿಂದ ಟೂ ವೀಲರಲ್ಲಿ ಕೂಡ ಕೆಲವರು ಬರ್ತಾಯಿದ್ದಾರೆ. ಆ ಕಡೆಯಿಂದ ಟೂ ವೀಲರಲ್ಲಿ ಇಡೀ ಫ್ಯಾಮಿಲಿ ನಾವು ಆಟೋಲ್ಲಿ ಹೊರಟಿದ್ದೀವಿ. ಇವರು ಸಿದ್ದು, ಇಲ್ಲಿ ನವ್ಯ, ಈ ಕಡೆ ನಮ್ಮ ಮೇಡಮ್ ಅವರು, ಈ ಕಡೆ ಸೌಮ್ಯ ಅವರು, ಆ ಕಡೆ ನಮ್ಮ ಅತ್ತೆಯವರು ಇದ್ದಾರೆ. ಆ ಕಡೆ ನೋಡ್ತಾ ಇರ್ಬೋದು ಇವ್ರು ರಾಜು ಅವರು ಅಂತ ಹೇಳ್ತಾರೆ, ಅವ್ರ ಹೆಸರೇನು, ಓಕೆ ಇಂಥವ್ರು ನೀವೆಲ್ಲ ನೋಡ್ತಾ ಇರ್ಬೋದು. ಇಷ್ಟು ಗ್ಯಾಂಗು ಒಂದೇ ಆಟೋಲ್ಲಿ ಇಲ್ಲಿ ಲ್ಯಾಂಡ್ ಆಗಿದ್ದೀವಿ. ಒಬ್ಬರು ಉಯ್ಯಾಲೆ ಆಡ್ತಿದ್ದಾರೆ ನೋಡ್ಬೋದು, ನವ್ಯವರಂತ ಇವ್ರ ಹೆಸರು. ಇವ್ರನ್ನ ನೀವು ಮೀಟ್ ಆಗ್ಬೋದು. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾವು ಇವತ್ತು ಬಂದಿರೋ ಸಮಯ ತುಂಬ ಲೇಟಾಗಿದೆ. ಇಲ್ಲಿಂದ ನಾವು ಹೊರಡ್ತಾ ಇರೋದು ಕೇತನಹಳ್ಳಿ ಫಾಲ್ಸ್ ಅಂತ. ಇಲ್ಲಿಂದನೇ ನಿಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ನಡ್ಕೊಂಡೇ ಹೋಗುವಂಥ ರಸ್ತೆ. ಟೂ ವೀಲರ್ ಕಡೆ ಹೋಗ್ಬೋದು. ಟೂ ವೀಲರಲ್ಲಿ ಹೋದರೆ ಇಷ್ಟು ಜನ ಗಾಡಿಗಳಿಲ್ಲ ನಮ್ಮ ಹತ್ರ. ಪ್ರತಿಯೊಬ್ಬರು ಟೂ ವೀಲರಲ್ಲಿ ಬರೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಟೂ ವೀಲರಲ್ಲಿಗಿಂತ ಒಂದು ನಡ್ಕೊಂಡು ಟ್ರೆಕ್ಕಿಂಗ್ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇಡೀ ಫ್ಯಾಮಿಲಿ ಜೊತೆ ಬರಬೇಡ್ರ ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಫಾಲ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಈ ಟ್ರೆಕ್ಕಿಂಗ್ ರಸ್ತೆ ಯಾವ ರೀತಿ ಇದೆ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ನಾವು ಜಾಲಿಯಾಗಿ ಪೂರ್ತಿ ಎಲ್ಲ ಇಡೀ ಫ್ಯಾಮಿಲಿನೇ ಪೂರ್ತಿ ಒಟ್ಟಾಗಿ ಹೊರಟಿದ್ದೇವೆ, ನೀವು ನೋಡ್ತಾ ಇರ್ಬೋದು. ಇಷ್ಟಕ್ಕೂ ಈ ಪ್ಲೇಸ್ ಹೆಸರು ನಿಮ್ಗೆ ಹೇಳಲೇ ಇಲ್ಲ. ಈ ಪ್ಲೇಸ್ ಹೆಸರು ಕೇತನಹಳ್ಳಿ ಫಾಲ್ಸ್ ಅಂತ ಹೇಳ್ತಾರೆ. ಚಿಕ್ಕಬಳ್ಳಾಪುರ ಕಡೆ ಬರುತ್ತೆ. ಇದು ಬೆಂಗಳೂರಿಂದ ಯಾರೆಲ್ಲ ಬರ್ಬೇಕು ಅಂದ್ಕೊಂಡಿದ್ರೆ, ಇದು ಚಿಕ್ಕಬಳ್ಳಾಪುರದಿಂದ ಈ ಕೇತನಹಳ್ಳಿ ಅಂತ ಬರುತ್ತೆ. ಕೇತನಹಳ್ಳಿಯಿಂದ ನೀವು ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಈ ಜಾಗನ ನೆನ್ಪಿಟ್ಕೊಳ್ಳಿ, ಕೇತನಹಳ್ಳಿ ಫಾಲ್ಸ್ ಅಂತ ಹೇಳಿದ್ರೆ ಈ ಜಾಗ ನಿಮ್ಗೆ ಗೊತ್ತಾಗುತ್ತೆ. ಮೆಲ್ಲಗ್ ನೀ ಅಲ್ಲೇ ಇರ. ಇಲ್ಲ, ಇಲ್ಲೆಲ್ಲ ರೂಟ್ ತೋರ್ಸಲ್ಲ ಅಂತ ಬರ್ರ. ಹಿಂಗೆಲ್ಲ ಗಾಡಿ ನೋಡೋಣ, ಎಲ್ಲ ಹಿಂಗೆ ಬಂದವ. ಗಾಡಿ ಬರಕ್ ಆಗಲ್ಲ, ಸುಮ್ಮನೆ ಅಂಕಲ್ ಅಂತ ಗಾಡಿಗೆ ಬರಕ್ ಸ್ವಲ್ಪ ಎಕ್ಸೆಲ್ ಬಂದ್ಬಿಡ್ತವೆ. ಎಕ್ಸೆಲ್ ಹಳ್ಳಿಗಳಿಗೆಲ್ಲ ಇಂಥವೇ ಓಡಿಸೋದು, ಅದಕ್ಕೆ ಟಿವಿಎಸ್ ನಮ್ಮ ಅಂಕಲ್ ಗಾಡಿಗೆ ಹೈವೇ ಈ ರೋಡು ಎಲ್ಲ ರೋಡು ಆತದ ಬರಪ್ಪ. ನಿಧಾನ ಬಾಯ್ ಬಾಯ್, ಸಿ ಯು, ಬಾಯ್. ಎಲ್ಲ ವಿಡಿಯೋ ತೆಗಿತು. ಬೇಡ
ತಿನ್ಸ್ಕೊಂಡು ಹೋಗು, ಇಲ್ಲ ಅಂದ್ರೆ ತಿರ್ಗಿ ಬರ್ಬೇಕಾದ್ರೆ ನಿನಗೆ ಇಲ್ಲ ಎಲ್ಲ ಊಟ ಮಾಡಿಸ್ಕೊಂಡೆ ಕರ್ಕೊಂಡ್ ಬರ್ತಾ ಇದೀವಿ. ಅಲ್ಲಿ ಏನಾದ್ರು ನೀರಲ್ಲಿ ಆಟ ಬರಲ್ಲ, ಹಾ ಸುಸ್ತಾಗ್ಬಿಡ್ತಾವೆ. ಊಟ ಮಾಡ್ಕೊಂಡೆ ಬರ್ತಾ ಇದೀವಿ. ಇವ್ರಿಗೆಲ್ಲ ಹೊಟ್ಟೆ ಸುಗಿ ಮತ್ತೆ ರಿಟರ್ನ್ ಹೊಡ್ಬಿಡ್ತಾರೆ ಅನ್ಸುತ್ತೆ. ಒಂದು ಚಿಕ್ಕ ಡ್ಯಾಮ್ ನಮ್ಗೆ ನಾವ್ ವೆಲ್ಕಮ್ ಮಾಡ್ತೈತೆ. ವೆಲ್ಕಮ್ ಮಾಡ್ತೈತೆ ಅವ್ನ ಹಂಗೆ ಹೇಳೋದು. ಚಕ್ಲಿ ತಿಂದಾಗ ಬರ್ತಾನೆ ನೀನು ಕೈಯಾಗೆ ಇಟ್ಕೊಂಡು ಊರೆಲ್ಲ ಓಡಾಡ್ತಾ ಇದೀಯ. ಒಂದು ಚಿಕ್ಕ ವಾಟರ್ ಫಾಲ್ಸ್ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಫಾಲ್ಸ್ ಹೋಗೋದಕ್ಕೆ ಚಿಕ್ಕ ವಾಟರ್ ಫಾಲ್ಸ್. ನಾವೆತ್ತು ಹೋಗಲ್ಲ, ನಿನ್ನ ಇರ್ತೀರಿ. ಅದಕ್ಕೆ ನಾ ದೊಡ್ಡದೈತೆ ಬಾ. ನೀರು ಚಿಕ್ಕದಾಗಿ ಹರಿತಾ ಇದೆ. ಯಾರು ನಿಮ್ಮ ಮತ್ತೆ ಹುಡುಕ್ತಾ ಇರೋದು ಮಶ್ರೂಮ್ನ? ಇಲ್ಲಿ ಬೆಳೆದಿರೋ ಚೆನ್ನಾಗಿರ್ತವೆ. ಮೊನ್ನೆ ರೆಡಿಮೇಡ್ ತಂದಿದ್ವಿ. ಇದು ಕಾಲ್ ಹಬ್ಬ ಆಗೈತಂತಮ್ಮ ಮಾಮನ್ಕ ಎತ್ಕೊಂಡು ಹೋಗ್ಬೇಕಂತೆ. ಟ್ರಕ್ಕಿಂಗು ಗಿಕ್ಕಿಂಗು ಎಲ್ಲ ಆಗೋಯ್ಸಿದ್ದು. ಮೆಲ್ಲಗ 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 ಎಲ್ಲಿ 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 ಮೆಲ್ಲಗ. ಈ ಗಾಡಿಗಳವ್ರ ಮಾಡಿರೋದಲ್ಲ. ಅವ್ರಿನ್ನ ಬರಲಿಲ್ಲ. ಟ್ರಕ್ಕಿಂಗು ಇನ್ನೊಂದು ಎಲ್ಲ ಆಗೋಯ್ತಿಲ್ಲ. ಹೆಂಗೋ ನಾನು ಜೀನ್ಸ್ ಪ್ಯಾಂಟ್ಗಳು ಹಾಕೊಂಬಂದಿಲ್ಲ. ಹಾಂ ಹೆಂಗೋ ಹುಡುಗಿ ಹೇಳಿರೋದಕ್ಕ ಹಾಕೊಂಬಂದಿ. ನಿಂದು ತೆಗಿತೀರೋ? ಇನ್ನಿಂದ ಇದೇ ತೆಗಿಬೇಕಾಗಿರೋದು. ಅವ್ರು ನೋಡಕ್ ಹೋಗಿರೋದು ನಡ್ರು. ಅವ್ರಿಗೂ ಏನೋ ಇರ್ತದಲ್ಲ ಸಮಸ್ಯೆಗಳು. ಇದೇ ನೀರೇ ಬರೋದಲ್ಕ ಹಂಗಾರೆ? ಇದು ಡೌನ್ ಆಯ್ತಾ ನೋಡಿಲ್ಲ? ಹಾ ಎಲ್ಲ ಇವಾಗ ಹೈಟಾಗಿಂದ ಬಂದು ಇಲ್ಲಿ ಮುಗ್ತವೆ.
ನೋಡ ಅಲ್ಲೊಂದು ಫಾಲ್ಸ್ ಐತೆ. ಓ ಅಲ್ಲೆಲ್ಲೋ ಹರಿತೈತೆ. ಇರ ಕೊಡ್ಸೋದ್ರಿ ಸೇಮ್ ಹಿಂಗೆ ಇರೋದು. ನವ್ಯ ನವ್ಯ ಹುಷಾರು. ಏಯ್ ಇರು ನವ್ಯ ಅಲ್ಲಿ. ಸುಮಾರು 4 ಕಿಲೋಮೀಟರ್ ನಂತರ ನಮಗೆ ಸಿಕ್ಕಿದ್ದು ಈ ಫಾಲ್ಸು ನೋಡ್ಬೋದು. ತುಂಬಾ ಪ್ಲೇಸು ಅದ್ಭುತವಾಗಿ ಕಾಣ್ತಾ ಇದೆ. ಫುಲ್ಲು ಗ್ರೀನರಿ ಇದೆ. ಮಳೆಗಾಲದಲ್ಲಿ ಇಂಥ ಜಾಗನ ವಿಸಿಟ್ ಮಾಡಬೇಕು. ಒಂದು ಒಳ್ಳೆ ಪ್ಲೇಸ್ ಆಗಿರುತ್ತೆ ಇದು ಕೇತನಹಳ್ಳಿ ಫಾಲ್ಸ್ ಅಂತ. ನಾನು ಅಲ್ಲಿಂದ ಟ್ರಕ್ ಮಾಡ್ತಾ ಬಂದಿರೋದು ಫುಲ್ ಖುಷಿಯಾಗಿ ಜಾಲಿಯಾಗಿ ಇಡೀ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ರೆಕಾರ್ಡ್ ಆಗ್ತಾಯಿತ್ತು ಅನ್ಕೊಂಡಿದ್ದೀನಿ. ಅವಾಗಲೇ ರೆಕಾರ್ಡ್ ಆಗಿಲ್ಲ, ಏನಾಗಿಲ್ಲ. ಇಲ್ಲ ಅವಾಗಲೇ ಒಂದು 2 ವಿಡಿಯೋ ಹಂಗೆ ಆಗೈತೆ, ನೋಡ್ಕೊಂಡಿಲ್ಲ ನಾನು. 5 ನಿಮಿಷಕ್ಕೆ 5 ನಿಮಿಷಕ್ಕೆ ಬ್ರೇಕ್ ಬರ್ತದ? ಮಿಸ್ ಜಾರದ್ರೆ ಗುಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಏ ಇದೇನೋ ಫಾಲ್ಸು ಇನ್ನೂ ಆ ಕಡೆ ಎಲ್ಲ ಐತೆ. ಅದು ಅಲ್ಲಿಂದ ಬರುತ್ತಾ? ಹಾಂ ಅಲ್ಲಿಂದ ಬಂದು ಈ ಸೈಡ್ ಅಲ್ಲೊಂದ್ಸಲ ಇರುತ್ತೆ ಮತ್ತೆ ಇಲ್ಲಿ ಸೆಂಟ್ರ್ ಒಂದ್ಸಲ ಇರುತ್ತೆ. ಅರೆ ಚಿಕ್ಕ ಹೋಗಲ್ಲಿ ಕುತ್ಕೊಂಬೋದಾರ? ಹೆಂಗೆ ಇಲ್ಲೇ ಕುತ್ಕೊಂಡಿರ್ತೀರ ಹೆಂಗೆ? ಏ ನಮಗೆ ಬೇಕಮ್ಮ. ಏನು ಅವಾಗಲೆಲ್ಲ ಬಟ್ಟೆಗಳು ಬಿಚ್ಬಿಟ್ರ ಹೆಡಾಗ ಅವರು. ಹಾಂ ಬಂದೆ. ಹಾಂ ಅಲ್ಲಿ ಹೋಗೋಣ ಬೇಕಾರೆ. ಇಲ್ಲಿಗೆ ಬಂದಮೇಲೆ ಈ ಜಾಗನ ಮರೆಯೋದು ತುಂಬಾ ಕಷ್ಟ. ತುಂಬಾ ಅದ್ಭುತವಾಗಿದೆ ಈ ಪ್ಲೇಸ್ಗೆ ಮಾತ್ರ. ನೀವು ಖಂಡಿತ ವಿಸಿಟ್ ಮಾಡಿ. ಮಳೆಗಾಲದಲ್ಲಿ ವಿಸಿಟ್ ಮಾಡಿ, ಬೇರೆ ಟೈಮಲ್ಲಿ ಬಂದರೆ ನೀರು ಇರುತ್ತೆ ಗೊತ್ತಿಲ್ಲ.
ಫೋಟೋ ತೆಗಿ ಅವ್ರದ್ದು. ಸೈನ್ಯಾಧಿಪತಿಗಳೇ ಎಲ್ಲ ನೆಟ್ಟಿಗೆ ನಡ್ಕೊಂಬನ್ನಿ. ಹಾಂ, ನಾವೆಲ್ಲ ನಿಮಗೆ ಟ್ರೆಕ್ಕಿಂಗ್ ಕರ್ಕೊಂಬಂದಿರೋದು ಉದ್ದೇಶ ಏನಂದರೆ ನಿಮಗೆ ಕರ್ಕೊಂಬಂದಿರೋ ಟ್ರೆಕ್ಕಿಂಗ್ ನಿಮ್ಮನ್ನು ಕರ್ಕೊಂಬಂದಿರೋ ಉದ್ದೇಶ ಏನಂದರೆ ಇಲಿಬೇಕು ತೋರಿಸ್ತೀವಿ ಅಂತ ಕರ್ಕೊಂಬಂದಿದ್ದೀವಿ. ಒಂದು ಇಲಿಬೇಕು ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ಬೇಜಾರು ಮಾಡ್ಕೊಂಬೇಡಿ, ನೆಕ್ಸ್ಟ್ ಟೈಮ್ ಕರ್ಕೊಂಬಂದಾಗ ಇಲಿಬೇಕು ಎಲ್ಲ ತೋರಿಸ್ತೀವಿ. ಹಾಂ, ಸಮುದ್ರ ದಾರಿಗಳೆಲ್ಲ ಸಿಗಲ್ಲ ಇಲ್ಲಿ, ನದಿ ಅದು ಇದು ಏನು ದೊಡ್ಡ ದೊಡ್ಡದಾಗಿ ಕಾಣಿಸಲ್ಲ. ಅವ ಹಿಂಗೆಲ್ಲ ಕುತ್ಕೊಂಡು ತಿನ್ನೋರೇ ಕಾಣಿಸ್ತಾರೆ. ನೋಡಿ ಎಲ್ಲ ಇಲ್ಲೇ ಫಾಲ್ಸ್ ನೋಡ್ಬಿಟ್ರೆ ಅವರು, ಆ ಕಡೆ ಹೋಗೋಕ್ಕೆ ಹೋಗ್ತಾ ಇಲ್ಲ ಅವರು, ನಡೆಯೋಕ್ಕೆ ಕೂಡ ಕಷ್ಟ. ಹಾಂ, ಇನ್ನು ಅಷ್ಟೇ. ಓ ನವ್ಯ ಅವರೇ, ಯಾರು ಫ್ಯಾಮಿಲಿ, ಎಲ್ಲಿ ಹೋಗ್ತಾ ಇರೋದು, ಯಾರು ಕಂಪ್ನಿ ಚೆನ್ನಾಗೈತೆ ಕಾಡಿನ ರಾಣಿಗಳೇ, ತುಂಬ ಹುಷಾರಾಗಿ ನಡಿಬೇಕು. ಹಾಂ, ಹೊಟ್ಟೆ ಹಸು ಅಲ್ಲ, ಮೈನ್ ನೀರು ಕುಡಿಬೇಕು ಎಲ್ಲರೂ ಇವಾಗ. ಎಲ್ಲ ಅಲ್ಲಿ ಹೋಗ್ಬೇಕಾಗಿರೋ ಯಾರೋ ಬಾಟ್ಲ್ ನೋಡಿದ್ರೆ, ಇದು ಗಾಡಿನಾಗ ಏನ ನೋಡಿದ್ರೆ ಎಲ್ಲ ಕುಡ್ದಾಕಿರ್ತಾರೆ ಇವಾಗ. ಊಟ ಐತೆ ಅದ್ರಾಗ, ಬೇಕಾದ್ರೆ ಕುಡಿದ್ರೆ ತಿನ್ಕೊಂಡ್ರೆ ತಿನ್ಕೊಬೋದು. ನನ್ನ ನೀರು ಅದು ಯಾರೋ ಫ್ರಿಡ್ಜ್ ನೀರು ಆಗ ಎತ್ಕೊಂಡು ಅಮ್ಮನ ಇಸ್ಕೊಂಡಿತ್ತು. ನಾನು ಸಿದ್ದ ಆರಾಮಾಗಿ ಕುಡಿದ್ಬಿಟ್ರೆ ಅಲ್ಲ ಬಾಟ್ಲಿ ನೀರು ಅಲ್ಲ ಅದು, ಕೆಳಗಡೆ ಹೋಗ್ತಾ ಇರೋ ನೀರು ಹಿಡ್ಕೊಂಡ್ ಬಂದಿದ್ದಂತ. ನೀರು ಏನು ಟೇಸ್ಟಾಗಿ ಐತೆ ನೀರು, ಬಾಯಾಗ ಹೋಯ್ತಲ್ಲ ನೀರು. ಇವನು ರಾಘುನ ಯಾರೋ ಅವನು ಒಂದು ಹೆವಿ ನೀರು ಕುಡ್ದವನು, ಅವನು ವಿಪರೀತ ನೀರು ಕುಡ್ದವನು ರಾಘು. ಅವನು ಕುಡ್ದಿಲ್ಲ. ಮತ್ತು ರಿಟರ್ನ್ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ರಿಟರ್ನ್ ಮನೆಗೆ ಹೋಗ್ಲಿಕ್ಕೆ ಇಲ್ಲಿಂದ ಯಾರಾದರೂ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಮಗಾಗಿರೋ ಎಕ್ಸ್ಪೀರಿಯೆನ್ಸು ಹೊಟ್ಟೆ ಹಸಿತಾ ಇರುತ್ತೆ. ಇಲ್ಲಿಂದ ರಿಟರ್ನ್ ಹೋಗ್ಬೇಕಾದ್ರೆ ನೀರು ತೊಗೊಂಬಂದು ಬನ್ನಿ. ಫ್ಯಾಮ್ಲಿ ಜೊತೆ ಬರೋದಾದರೆ, ಮಕ್ಕಳನ್ನೆಲ್ಲ ಕರ್ಕೊಂಬರೋದಾದರೆ ನೀರು ಸ್ವಲ್ಪ ತುಂಬಾ ತೊಗೊಂಬನ್ನಿ. ಊಟ ತಿಂಡಿಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಇಡೀ ಫ್ಯಾಮ್ಲಿ ಪೂರ್ತಿ ನಾವು ಬಂದಿದ್ದಕ್ಕೆ ಸುಮಾರು ಜನಕ್ಕೆ ಎಲ್ಲ ಹೊಟ್ಟೆ ಹಸು ಸ್ಟಾರ್ಟ್ ಆಗಿದೆ ನೀರಿಂದ ಹೊರಗಡೆ ಬರೋಷ್ಟರಲ್ಲೇ. ರಿಟರ್ನ್ ಇವಾಗ ನಾವು ಹೊರಟಿದ್ದೀವಿ. ಎಲ್ಲರಿಗೂ ನೀರು ಕುಡಿಬೇಕು ಅನ್ನಿಸ್ತಾ ಇದೆ, ಹೊಟ್ಟೆ ಹಸಿತಾ ಇದೆ, ಏನೂ ತಿನ್ನೋದಕ್ಕೆ ತಂದಿಲ್ಲ. ಸುಮಾರು ಜನಕ್ಕೆ ಡಿಫ್ರೆಂಟ್ ಎಲ್ಲರೂ ರಿಟರ್ನ್ ಫಸ್ಟ್ ಹೋದರೆ ಸಾಕು ಅಂತ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ ನೀರಲ್ಲಿ ಆಟ ಆಡಿ. ಇವಾಗ ರಿಟರ್ನ್ ಮನೆಗೆ ಹೊರಟಿದ್ದೀವಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಪೂರ್ತಿ ವಿಡಿಯೋನ ನ್ಯಾಚುರಲಾಗಿ ಯಾವ ರೀತಿ ಇರಬೇಕು ಅದೇ ರೀತಿ ವಿಡಿಯೋನೇ ತೊಗೊಂಡಿದ್ದೀವಿ. ನಾವು ಓಡಾಡ್ಬೇಕಾದ್ರೆ ಯಾವ ರೀತಿ ರೆಕಾರ್ಡ್ ಮಾಡಿದ್ದೀವೋ, ಯಾವುದೇ ರೀತಿ ಕಲರ್ ಕರೆಕ್ಷನ್ ಮಾಡಿದೆ, ಯಾವುದೇ ರೀತಿ ವಿಡಿಯೋ ತುಂಬ ಕಲರ್ ಗ್ರೇಡಿಂಗ್ ಮಾಡಿದೆ, ಯಾವುದೇ ರೀತಿ ನಾನು ಎಡಿಟಿಂಗ್ ತುಂಬ ಏನು ಎಡಿಟಿಂಗ್ ಮಾಡಿಲ್ಲ. ಈ ವಿಡಿಯೋ ಯಾವ ರೀತಿ ಹೋಗಿದ್ದೀವೋ ಅದೇ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.